ಯಾರಿವರು? ಈಗೇಕೆ ಹುಚ್ಚಿಯಂತೆ ಒಬ್ಬರೇ ಮಾತನಾಡುತ್ತಿರುವರು? ಹಸಿವೆಯಾಗಿರಬಹುದೇ? ಪಾಪ, ಯಾರ ಎತ್ತ ಹೆಣ್ಣು ಮಗಳೋ ಏನು, ಒಬ್ಬರೇ ಈ ಕಾಡಿನಲ್ಲಿ. ಅಮ್ಮ, ಯಾರಮ್ಮ ನೀನು? ನಿಮ್ಮ ಮನೆಯಲ್ಲಿದೆ, ಮಾತಾಡಿ. ಸ್ವಲ್ಪ ಈ ಕಡೆ ತಿರುಗಿ. ಏನಮ್ಮ ನಿನ್ನ ಸ್ಥಿತಿ? ಅಮ್ಮ ವಿನೋದಿನಿ, ಅಮ್ಮ ನೀನು ಈಗ ಊಟ ಮಾಡ್ತಿದ್ದಲ್ಲಮ್ಮ, ಅವಾಗ ಬೆಳೆದು ದೊಡ್ಡವನ್ನಮ್ಮ. ಮನೆಗೆ ಹೋಗೋಣ ಬಾ. ಈ ಕಾಡಿನಲ್ಲಿರೋ ಪ್ರಾಣಿಗಳು ನಮ್ಮನ್ನ ಕಿತ್ತು ತಿಂತ ಬಿಡ್ತವೆ. ನೀನು ಬರೋದಿಲ್ಲ, ನಾನು ಹೋಗೋದಿಲ್ಲ. ಅಮ್ಮ, ಇಲ್ಲೇ ವೇದಾತ್ಮ ಅಮ್ಮನ ಮನೆ ಇದೆ, ಅಲ್ಲಿಗೆ ಹೋಗೋಣ ಬಾರಮ್ಮ. ಜಾಣ ನನ್ ಮಗು. ನೋಡಪ್ಪ, ಯಾವಾಗ್ಲೂ ನಿಮ್ಮಪ್ಪ ಹೇಳಿದ ಮಾತನ್ನ ಕೇಳ್ಬೇಕು. ನಿಮ್ ತಂದೆ ನಿಮ್ಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಹೇಳಿದ ಮಾತನ್ನ ಯಾವತ್ತೂ ಪಾಲಿಸ್ಬೇಕು. ಅವ್ರ ಮಾತಿಗೆ ಯಾವತ್ತು ಎದುರು ಹಾಕ್ಬಾರ್ದು. ಯಾಕಂದ್ರೆ ಅವರೇ ನಮ್ಮ ಪಾಲಿನ ದೇವರು. ನಿಮ್ ತಂದೆ ನಿನ್ ಪಾಲಿನ ದೇವರು. ಆಯ್ತಮ್ಮ, ನೀನು ಹೇಳಿದಂತೆ ಕೇಳುತ್ತೇನೆ. ಅಮ್ಮ, ಮೊದಲು ನೀನು ನಾನು ಹೇಳಿದಂತೆ ಕೇಳಬೇಕು. ನಡಿಯಮ್ಮ, ಮನೆಗೆ ಹೋಗೋಣ. ಮತ್ತೆ ನೀನು ಹೊಸ ಸೀರೆ ಕೊಡಿಸ್ತೀಯಾ? ಸೀರೆ ಕೊಡಿಸಿದ್ರೆ ಮಾತ್ರ ಬರ್ತೀನಿ. ಆಯ್ತಮ್ಮ, ನಮ್ಮಮ್ಮಲ್ಲ, ಪ್ಲೀಸ್. ಹೊಸ ಸೀರೆ ಬೇಕು. ಆಯ್ತಮ್ಮ, ತಲೆ ಬಳೆ ಕೊಡು. ಎಲ್ಲವನ್ನು ಕೊಡಿಸ್ತೇನೆ. ಹೇಗೋ ನಾಳೆ ನಿನ್ನ ಹುಟ್ಟುಹಬ್ಬ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ಸೀರೆ, ಕುಂಕುಮ, ಹೂ, ಬಳೆ ಎಲ್ಲವನ್ನೂ ಕೊಡಿಸ್ತೇನೆ. ಸೀರೆ ಕೊಡಿಸ್ತೀಯಾ? ಹೊರಟೇ ಹೋದರಲ್ಲ ದೇವರೇ, ನನ್ನ ಅತ್ತಿಗೆಯನ್ನು ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ಅಂತೂ ನಾವೆಣಿಸಿದಂತೆ ಎಲ್ಲವೂ ನಡೆಯುತ್ತಿದೆ ಆ ಮನೆಯಲ್ಲಿ. ಹೌದು. ಅಂದಾಗೆ ನಮ್ಮ ಮದುವೆ ಯಾವಾಗ? ಅದಕ್ಕೇಕೆ ಅವಸರ? ನಮ್ಮ ಕಾರ್ಯ ಸಿದ್ಧಿಸಿದ ಮೇಲೆ ಮದುವೆಯಾಗೋಣ. ನೋಡು, ಎಲ್ಲವೂ ನಾವು ಹೊಂದಿಕೊಂಡಂತೆ ನಡೆಯುತ್ತಿರುವಾಗ ನಿನಗೇಕೆ ಚಿಂತೆ? ನನಗೇನು ಚಿಂತೆ ಇಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ನೋಡಿ, ನನಗೆ ಅವಮಾನಿಸಿದ ಆ ವೇದಾಂತನಿಗೆ ಹೇಗಾದರೂ ತಕ್ಕ ಪಾಠ ಕಲಿಸಲೇಬೇಕು. ನಿನ್ನ ಜೊತೆ ನಾನಿರುವೆ, ಮತ್ತೇಕೆ ಭಯ? ನಾ ಎಲ್ಲವನ್ನೂ ಸರಿ ಮಾಡುವೆ. ನೀನು ಮಾತ್ರ ನಾ ಹೇಳಿದಾಗೆ ಕೇಳಬೇಕು ಅಷ್ಟೇ. ನೀವು ನನ್ನ ಜೊತೆ ಇರುವಾಗ ನನಗೆ ಯಾವ ಭಯವೂ ಇಲ್ಲ. ಆದರೂ ಇದಕ್ಕೆಲ್ಲ ಚಕ್ರವ್ಯೂಹ ರಚಿಸಬೇಕು. ನಾ ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಅವರು ಬಿದ್ದು ವಿಲವಿಲನೆ ಒತ್ತಾಡಬೇಕು. ಅಂದಾಗ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ. ನೋಡಿ, ನೀವದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಅನ್ಯಾಯ ಮಾಡಿದ ಆ ವೇದಾಂತನಿಗೆ ಹೇಗಾದರೂ ಮಾಡಿ ನಾನು ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ಅದಕ್ಕೋಸ್ಕರ ನೀವು
ಅದು ನನಗೆ ಚೆನ್ನಾಗಿ ಗೊತ್ತು ಚಿನ್ನ. ಆ ವೇದಾಂತ್ ವಿನಯನ ಹೆಸರು ಕೇಳಿದರೆ ನನ್ನ ಮೈಯಲ್ಲಿ ರಕ್ತ ಕುದಿಯುತ್ತದೆ. ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತೀರೋ ಮಾಡಿ, ಆದಷ್ಟು ಬೇಗ ಮಾಡಿ ಮುಗಿಸಿ. ಯಾಕಂದ್ರೆ ನಮ್ಮ ಬಳಿ ಸಮಯ ತುಂಬಾ ಕಡಿಮೆ ಇದೆ. ನಮ್ಮ ಪ್ಲಾನ್ ಏನಾದ್ರೂ ಅವರಿಗೆ ಗೊತ್ತಾದ್ರೆ ನಮಗೆ ಮುಂದೆ ಕಷ್ಟವಾಗಬಹುದು. ಅದೇ ಕಾರ್ಯದಲ್ಲಿರುವೆ. ಹೇಗೆ ಮಾಡಬೇಕೆಂಬುದು ತಿಳಿಯುತ್ತಿಲ್ಲ. ವಂದನ, ಒಂದು ಸರಿಯಾದ ಪ್ಲಾನ್ ಇದೆ. ಹೇಳಿ, ಅದೇನಂತ ಹೇಳಿ. ಹಾಗೆ ಹೇಳಲಾಗುವುದಿಲ್ಲ. ಇಲ್ಲಿರುವ ಗಿಡ ಮರಗಳಿಗೂ ಕೇಳಿಸಬಾರದು. ವಂದನ, ಬಾ ಇಲ್ಲಿ. ಇಲ್ಲ, ಈ ಕೆಲಸ ನನ್ನಿಂದ ಆಗೋದಿಲ್ಲ. ಅವರು ನಿನ್ನನ್ನು ನಂಬಿದ್ದಾರೆ ಅಂದಾಗ ಈ ಕೆಲಸ ನಿನ್ನಿಂದಲೇ ಆಗುವುದು. ಭಯ ಪಡಬೇಡ. ನೀ ಮಾಡಬೇಕಾದ ಕಾರ್ಯ ಧೈರ್ಯವಾಗಿ ಮಾಡು. ಭಯವಿಲ್ಲ, ಆದ್ರೆ ನನ್ನಿಂದ ಈ ಕೆಲಸ. ನಿನ್ನ ಜೊತೆ ನಾನಿರುವೆ, ಮತ್ತೇಕೆ ಭಯ? ವಂದನ, ನೀನು ಸ್ವಲ್ಪ ಮನೆಗೆ ಹೋಗು. ನನ್ನ ಕೆಲಸವಿದೆ, ಮುಗಿಸಿಕೊಂಡು ಬರುತ್ತೇನೆ. ತುಂಬಾ ಚೆನ್ನಾಗಿದೆ. ನೋಡುವುದಕ್ಕೆ 2 ಕಣ್ಣುಗಳು ಸಾಲದು. ಏ ವನಜ, ತಲೆ ಕಟ್ಟಿದ ಏನಿಗೆ? ಯಾಕೆ ಮನೆಯಿಂದ ಹೊರಗಡೆ ಬಂದೆ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಏನು ತಿಳಿದಂತೆ ನಟಿಸಬೇಡ. ಹೇಳೋ, ವಿನಯನ ಜೀವನವನ್ನ ಯಾಕೆ ಹಾಳು ಮಾಡಿದ್ರೆ ಹೇಳು. ನಾಯಕ ಅವರ ಜೀವನ ಹಾಳು ಮಾಡಲಿ, ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಹಾಗಾದ್ರೆ ವಿನಯನಿಗೆ ಮಗುವನ್ನ ಕೊಂದು ನಮ್ಮ ಮನೆಗೆ ತೋಳು ಹೋಗಂತ ಯಾಕೋ ಪ್ರೇರೇಪಿಸಿದೆ? ಯಾವ ಕಾರಣಕ್ಕಾಗಿ? ವನಜ, ಅದು ನಿನಗೆ ಸಂಬಂಧವಿಲ್ಲದ ವಿಷಯ. ಅದು ನನಗೆ ಸಂಬಂಧಪಟ್ಟ ವಿಷಯ. ಸುಮ್ಮನೆ ಹೊರಟು ಹೋಗು. ಸುಳ್ಳು ಹೇಳಬೇಡ. ಮಾನವೀಯತೆಯನ್ನೇ ಮರೆತು ಒಂದು ಮಗುವನ್ನು ಕೊಂದು ಹಾಕಿದ್ದೀರಲ್ಲ, ನೀವೇನು ಮನುಷ್ಯರ ಇಲ್ಲ ರಾಕ್ಷಸರು? ಬಾಯಿ ನೀಡಿದು ಮಾತನಾಡು. ಬಾಯಿಗೆ ಬಂದಂತೆ ಮಾತನಾಡಬೇಡ. ನನಗೂ ಮಾತನಾಡಲು ಬರುತ್ತದೆ. ಕಿರಚಬೇಡ. ನನಗೂ ಕಿರಚಲು ಬರುತ್ತದೆ. ಒಂದು ಗಂಡಿನ ಕೂಗಿಗಿಂತ ಹೆಣ್ಣಿನ ಕೂಗಿ ಸಮಾಜದಲ್ಲಿ ಬಹಳ ಮಹತ್ವ ಇದೆ. ಆದ್ರೆ ಆ ಹೆಣ್ಣು ಧೈರ್ಯವನ್ನ ಮಾಡದೆ ಮೂಲೆಯಲ್ಲಿ ಕೂತಿರ್ತಾಳೆ. ಅವಳು ಧೈರ್ಯ ಕಳ್ಕೊಂಡು ಮೂಲೆಗೊತ್ತ ಹೋದಕ್ಕೆ ನಿಮ್ಮಂತ ಬಂಡ ಗಂಡಸರೇ ಕಾರಣ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನಾ ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ. ತಪ್ಪು ಮಾಡಿಲ್ವಾ? ಹಾಗಾದರೆ ಅವರಕ್ಕೆ ಮಗುವನ್ನು ಕೊಂದು ಹಾಕಿದ್ರು. ವಿರೋಧಿನಿ ಯಾಕೆ ಹುಚ್ಚಿ ಆಗ್ಲು? ಈಗ ನೀನೇಕೆ ಸಂತೋಷ ಪಡ್ತಾ ಇದೀಯಾ? ವನಜ, ಅದು ನನಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ನೀನು ತಲೆ ಹಾಕಬೇಡ. ಸುಮ್ಮನೆ ಮನೆಗೆ ಹೋಗು. ಹೋಗ್ತೀನಿ. ಆದ್ರೆ ನಿನ್ನ ನಾಟಕ ಬಯಲಿಗೆ ಹೋಗ್ತೀನಿ. ಅಪರಾಧವನ್ನು ಹೊತ್ತುಕೊಂಡು ನಾನು ಹೋಗೋದಕ್ಕೆ ತಯಾರಿಲ್ಲ. ಅಪರಾಧ? ಯಾವುದು ಅಪರಾಧ? ಎಲ್ಲಿ ಅಪರಾಧ? ನೀನು ಮಾಡೋ ಕೆಲಸ ಅಪರಾಧವಲ್ವೇನು? ನಾ ಯಾವ ಅಪರಾಧ ಮಾಡಿದೆ? ನನಗಾದ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸಿಕೊಂಡೆ ಅಷ್ಟೇ. ಅನ್ಯಾಯ? ಯಾವುದು ಅನ್ಯಾಯ? ಯಾರು ಮಾಡಿದ ಅನ್ಯಾಯ? ನನ್ನ ತಂದೆಯಿಂದ ನನ್ನನ್ನು ದೂರ ಮಾಡಿದ್ದು ಅನ್ಯಾಯವಲ್ಲವೇ? ಮತ್ತಿನ್ನೇನು? ಅವರು ಮಾಡಿದ್ದಾದ್ರೂ ಏನು? ಒಂದು ಪಕ್ಷ ವಿನಯನ ತಂದೆಯವರು ಒಂದೇ ಒಂದು ಸುಳ್ಳು ಹೇಳಿದರೆ
ನಮ್ಮ ತಂದೆ ನನ್ನ ಜೊತೆ ಬದುಕುತ್ತಿದ್ದರು. ಅರ್ಥ ಆಗ್ತಲೇ ವಿಷ್ಕಂಠ್, ಅದೇನಂತ ಬಿಡಿಸಿ ಹೇಳು. ಒಂದು ದಿನ ನಮ್ಮ ತಂದೆ ಒಂದು ಕೊಲೆ ಮಾಡಿದರು. ಅದನ್ನು ವಿನಯವರ ತಂದೆ ನೋಡಿದರು. ನಮ್ಮ ತಂದೆಯವರು ಕಾಲಿಡಿದು ಬೇಡಿಕೊಂಡರು. ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಎಂದು ಅಂಗಲಾಚಿ ಬೇಡಿದರು. ಸತ್ಯವನ್ನು ಹೇಳಿ ನಮ್ಮ ಮನೆತನವನ್ನೇ ಹಾಳು ಮಾಡಿದರು. ನಾವಿಬ್ಬರು ಅಣ್ಣ ತಮ್ಮಂದಿರು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿದರು. ಯಾರು ಸಹ ಒಂದು ತುತ್ತು ಅನ್ನ ಕೊಡಲಿಲ್ಲ. ನಮ್ಮಣ್ಣ ಬೇರೆ ಕಾರಣದಿಂದ ಪ್ರಾಣ ಬಿಟ್ಟ. ಏನು ಅವರ ಮಾಡಿದ್ದು ಸರಿ? ಅವರ ಮಾಡಿದ್ದು ಸರಿಯಾಗಿ ಇದೆ. ಆದ್ರೆ ಈಗ ನೀನ್ ಮಾಡ್ತಿರೋದು ಏನು? ಅವ್ರು ಹಾಗೆ ಮಾಡಿದ್ರು ಅಂತ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿ ಒಂದು ಮನೆತನವನ್ನೇ ಮುಗಿಸ್ತಾ ಇದೆಯಲ್ಲ, ಇದು ಯಾವ ನ್ಯಾಯ? ಒಂದು ವೇಳೆ ವೀರನ ತಂದೆ ಆ ತಪ್ಪು ಮಾಡಿದ್ರೆ, ಅವರ ತಂದೆ ಸ್ಥಾನದಲ್ಲಿ ನಿಮ್ಮ ತಂದೆ ಇದ್ದಿದ್ರೆ ಆಗ ಅವರು ಏನ್ ಮಾಡ್ತಿದ್ರು? ಎಂದು ನಡೆದ ಘಟನೆಗೆ ಅದಕ್ಕೆ ಪ್ರತಿಕಾರ ತಿರಸ್ಕೊಳ್ಳೋದು ಇದು ಒಳ್ಳೆಯದಲ್ಲ. ಅಂದರೆ ಅವರು ಮಾಡಿದ್ದು ಸರಿ ಎಂದು ಹೇಳುತ್ತಾರೆ. ಅವ್ರು ಮಾಡಿದ್ದು ಸರಿಯೇ ಇದೆ. ಯಾಕಂದ್ರೆ ಅವರು ಯಾರಿಗೂ ಅನ್ಯಾಯ ಮಾಡುವರಲ್ಲ. ಅಂಥ ಮನೆತನ ಅವ್ರದ್ದು. ನೋಡು, ಹೋಗಿ ಅವರಲ್ಲಿ ಕ್ಷಮೆ ಕೇಳು. ಅಪರಾಧಿ ನಾನಲ್ಲ, ಈ ಬಂಧನದಿಂದ ನನ್ನನ್ನು ಪಾರ ಮಾಡು ಅಂತ ಹೇಳು. ಬದಲಾಗೋ, ಒಬ್ಬ ಒಳ್ಳೆ ಮನುಷ್ಯನಾಗು. ಜೀವನದಲ್ಲಿ ಒಬ್ಬರಿಗೆ ಒಳ್ಳೇದು ಮಾಡೋದಕ್ಕೆ ನಿಮ್ಗೆ ಆಗದೆ ಇದ್ರು ಸರಿಯಾಗಿ ಪರವಾಗಿಲ್ಲ. ಆದ್ರೆ ಇನ್ನೊಬ್ಬರಿಗೆ ಯಾವತ್ತೂ ಅನ್ಯಾಯ ಮೋಸ ಮಾಡಕ್ ಹೋಗ್ಬೇಡ. ಈ ಮಾತನ್ನ ಹೇಳೋದಕ್ಕೆ ನನ್ಗೆ ಅರ್ಹತೆ ಈ ಸಮಾಜ ಕೊಡದೆ ಇದ್ರೆ ಪರವಾಗಿಲ್ಲ. ಆ ಅರ್ಹತೆನ ನಾನು ಉಳಿಸ್ಕೊಂಡು ಬಂದಿದ್ದೀನಿ. ಏ, ನಿನ್ನಂತವರಿಂದ ಬುದ್ಧಿ ಹೇಳಿಸಿಕೊಳ್ಳಬೇಕೆ? ಅದು ನಾನು ಇಲ್ಲ. ಎಲ್ಲವನ್ನು ತಿಳಿದುಕೊಂಡ ನೀನು ಬದುಕಿರಬಾರದು. ಓ, ವಿನಯ್, ಬನ್ನಿ. ನಿಂತುಕೊಳ್ಳಿ ಅತ್ತಿಗೆ. ಮಗು, ಇಲ್ಲಿ ನೋಡಿ ಇಲ್ಲಿ. ನಾನು ನಿನ್ಗೆ ಆಟ ಆಡೋದಕ್ಕೆ ಏನ್ ತಂದಿದ್ದೀನಿ ಅಂತ. ಕೊಡಮ್ಮ ಇಲ್ಲಿ. ನಾನ್ ಅತ್ತಿಗೆ. ತಗೊಂಡ. ಇದು ನಂದು. ಅದನ್ನು ನಾನು ಕೊಡಿ. ನನ್ನ ಮಗು ಆಟ ಆಡ್ತೀನಿ. ನನ್ನ ಮಗು ಆಟ ಆಡ್ತೀನಿ. ಅತ್ತಿಗೆ ಅದನ್ನು ಕೊಡಿ. ಅದು ಆಟವಾಡುವ ವಸ್ತು ಅಲ್ಲ. ಅದು ನಾನು ನನಗೆ ಕೊಡು. ಕೊಡಲ್ಲ. ನೀನು ನನ್ನ ಮಗನಿಗೆ ಕೊಡಮ್ಮ. ನಾನು. ಅಮ್ಮ, ನನ್ನ ಮಗನಿಗೆ ಕೊಡು. ನೀನ್ ಆಟ ಆಡು. ಯಾಕೆ ಕೊಡ್ತೀಯ? ಇದೇ ಸರಿಯಾದ ಸಮಯ ನಾ ತಪ್ಪಿಸಿಕೊಂಡು ಹೋಗಲು. ಏಯ್! ನಿಂತುಕೋ ಮಾನವ ರೂಪದ ರಾಕ್ಷಸ. ನಮ್ಮ ಈ ದುಸ್ಥಿತಿಗೆ ಕಾರಣ ನೀನೇ. ನಿನ್ನನ್ನು ಸುಮ್ಮನೆ ಬಿಡಬಾರದು. ಏನು ಮಾಡ್ತಾರೆ? ತಪ್ಪು ಮೇಲೆ ತಪ್ಪು ಮಾಡುವುದು ಯಾವ ನ್ಯಾಯ? ಬಿಟ್ಟು ಬಿಡೋರನ್ನು. ವರುಣ್, ನಿಮ್ಮಣ್ಣನ ಮಾತಿ ಕೇಳು. ಕೊಡೋದನಿಲ್ಲಿ. ಏಯ್! ಅಮ್ಮ ವನಜ, ನೀನು ಮನುಷ್ಯ ಅಲ್ಲ, ರಾಕ್ಷಸ. ಬದುಕ್ಬಾರ್ದ ನೀನು. ಅಮ್ಮ ವನಜ, ನೀನು ಕೂಡ ಅದೇ ರೀತಿ ಮಾಡ್ತೀಯಲ್ಲ. ಇಲ್ಲಣ್ಣ, ಬಿಡಮ್ಮ. ನೀನು ಸುಮ್ಮನೆ ಇರು. ಇವನು ಗೆಳನ ಜೀವನ ಹಾಳು ಮಾಡದ. ನಿಮ್ಮೆಲ್ರಿಗೂ ಇಷ್ಟೊಂದು ತೊಂದರೆ ಕೊಟ್ಟ. ಎಂಥವನು ಈ ಭೂಮಿ ಮೇಲೆ ಬದುಕಬಾರ್ದು. ಬದುಕಬಾರ್ದು. ವನಜ ಅವರೇ, ಏನು ಮಾಡಿಬಿಟ್ಟಿರಿ ನೀವು? ಮಾವನವರಿಗೆ ಗುಂಡ ಹಾರಿಸಿಬಿಟ್ಟಿರಲ್ಲ. ವೇದಾಂತ್, ನೀವು ನನ್ನನ್ನು ಕಾಪಾಡಲು ಹೋಗಿ ಗುಂಡೆ ತಿಂದಿರಲ್ಲ. ಈ ಪಾಪಿಯ ಗುಣ
ಜೀವನವನ್ನು ಉಳಿಸಿಬಿಟ್ಟಿರಲ್ಲ. ನಿಮ್ಮ ತಂಗಿಯನ್ನು ವಿನಯವರನ್ನು ಸಂತೋಷವಾಗಿರಲು ಬಿಡದೆ ತೊಂದರೆ ಕೊಟ್ಟ ನನಗೆ ಪ್ರಾಣ ಭಿಕ್ಷೆ ನೀಡಿದಿರಲ್ಲ. ನೀವು ಮನುಷ್ಯರಲ್ಲ, ದೇವರು. ನನ್ನನ್ನು ಕ್ಷಮಿಸಿದ, ನನ್ನನ್ನು ಕ್ಷಮಿಸಿ. ವಿಷಕಂಠ, ಮನಸ್ಸಿಗಾದ ಕೇಡನ್ನು ಶಾಸ್ತ್ರಾರ್ಥ ವಿಚಾರಗಳಿಂದ ಪರಿಹರಿಸಿಕೊಳ್ಳಬೇಕು. ಶರೀರಕ್ಕುಂಟಾದ ಗಾಯವನ್ನು ಔಷಧೋಪಚಾರಗಳಿಂದ ಪರಿಹರಿಸಿಕೊಳ್ಳಬೇಕು. ಇದನ್ನು ಬುದ್ಧಿವಂತಿಕೆ ಅನ್ನುತ್ತಾರೆ. ಆದರೆ ಕೆಲವರು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಾಗ ಈ ಅನಾಹುತಗಳಾಗುವುದು ಸಹಜ. ವಿಷಕಂಠ, ನಿನ್ನನ್ನು ಆ ದೇವರೇ ಕ್ಷಮಿಸಿದ್ದಾನೆ. ಅಣ್ಣ ಅಣ್ಣ ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಬನ್ನಿ ಅಣ್ಣ. ಬೇಡಮ್ಮ, ನನಗೇನು ಆಗಿಲ್ಲ. ಸುಮ್ಮನೆ ನೀವು ಗಾಬರಿ ಆಗಿರುವ್ರಿ. ವೇದಾಂತ್, ನಡೆಯಿರಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಏ ಭಗವಂತ, ಶರಣ ಬಸವೇಶ್ವರ, ಚನ್ನ ಬಸವೇಶ್ವರ, ಬಸವೇಶ್ವರ ನಮ್ಮಂತ. ಏನಾಗಿದೆ ನನಗೆ? ಯಾರೋ ಮಾತನ್ನ ಕೇಳಿ ಅವರು ಹೇಳಿದಂತೆ ನಡೆದುಕೊಂಡು ಇದರಲ್ಲಿ ನನ್ನದು ತಪ್ಪು ಇದೆ. ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚನೆ ಮಾಡದೆ ನನ್ನ ಮಗುವಿನ ಸಾವಿಗೆ ನಾನೇ ಕಾರಣನಾದೆ. ಅದು ಅಲ್ಲದೆ ನನ್ನ ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಟು ಕ್ಷಣ ಕ್ಷಣಕ್ಕೂ ಅವಮಾನ ಮಾಡಿಬಿಟ್ಟೆ. ಇದರಿಂದ ಏನು ಪಡೆದುಕೊಂಡೆ? ಏನು ಇಲ್ಲ. ಎಲ್ಲವೂ ಶೂನ್ಯ, ಎಲ್ಲವೂ ಶೂನ್ಯ. ನನ್ನನ್ನು ಕ್ಷಮಿಸಿ ಬಿಡು ವಿನೋದಿನಿ. ನೋಡಿ ವಿನಯ್, ಆದದ್ದು ಆಗಿ ಹೋಯ್ತು. ಯಾಕಿಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ? ಸಮಾಧಾನ ಮಾಡಿಕೊಳ್ಳಿ, ತೆಗೆದುಕೊಳ್ಳಿ ಈ ಹಾಲನ್ನು. ಬೇಡಮ್ಮ, ಅಲ್ಲೇ ಇಟ್ಟು ಬಿಡು, ಆಮೇಲೆ ಕುಡಿಯುತ್ತೇನೆ. ಏನೇ ಆದ್ರೂ ಆದದ್ದೆಲ್ಲ ಆಗಿ ಹೋಯ್ತು. ಅದು ಯಾವುದು ನಮ್ಮ ಕೈಲಿಲ್ಲ. ಆ ದೇವರು ಹೇಗೆ ಆಡಿಸುತ್ತಾನೋ ನಾವುಗಳು ಆಡುವ ಪಾತ್ರಧಾರಿಗಳಷ್ಟೇ. ನೋಡಿ, ಎಲ್ಲವೂ ಸಮಯಕ್ಕೆ ತಕ್ಕಂತೆ ಸರಿ ಹೋಗುತ್ತದೆ. ನೋಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಮೊದಲು ಹಾಲು ಕುಡಿಯಿರಿ. ಬೇಡಮ್ಮ, ಅಲ್ಲಿ ಟೇಬಲ್ ಮೇಲೆ ಇಟ್ಟುಬಿಡು. ಇದರ ಬದಲು ಹಾಲಾಹಲವನ್ನಾದರೂ ಕೊಡಬಾರದೆ? ದೇವರೇ, ನನ್ನದು ತಪ್ಪು ಇದೆ. ನಾನು ಮಾಡಿದ ತಪ್ಪಿಗೆ ನನ್ನ ಹೆಂಡತಿಗೆ ಯಾಕೆ ಶಿಕ್ಷೆ ಕೊಟ್ಟೆ? ದೇವರೇ, ಹೇಳು ಹೇಳು. ಆಯ್ತು, ಈ ಹಾಲನ್ನು ಟೇಬಲ್ ಮೇಲೆ ಇಟ್ಟಿರ್ತೀನಿ, ಮರ್ಯಾದೆ ಕುಡಿಬೇಕು. ಏನು ಯೋಚಿಸುತ್ತಿರುವೆ? ಯಾಕೆ ಮುಖದಲ್ಲಿ ಮೋಡ ಕವಿದ ವಾತಾವರಣದಂತಿದೆಯಲ್ಲ? ಎಲ್ಲವೂ ಸರಿ ಹೋಗುತ್ತದೆ, ಏನು ಯೋಚಿಸಬೇಡ. ಅದಕ್ಕೆ ಸಮಯ ಬರಬೇಕಲ್ಲವೇ? ನೋಡು, ಇಂದು ನನ್ನ ತಂಗಿಯ ಹುಟ್ಟುಹಬ್ಬ. ಅವಳಿಗಾಗಿ ಹೊಸ ಸೀರೆ, ಕುಂಕುಮ, ಹೂ, ಬಳೆ ಎಲ್ಲವನ್ನೂ ತಂದಿದ್ದೇನೆ. ಎಲ್ಲರೂ ಸೇರಿ ಅವಳ ಹುಟ್ಟುಹಬ್ಬವನ್ನು ಆಚರಿಸೋಣ. ಅರೇ ಮಾವ, ನೀವು ಇಲ್ಲೇ ಇರುವಿರಾ? ನೋಡಿ, ನಾನು ಅತ್ತಿಗೆಯನ್ನು ಕರೆದುಕೊಂಡು ಬಂದಿದ್ದೇನೆ. ನೋಡಿ, ನನ್ನ ಜೀವನವನ್ನ ಹಾಳು ಮಾಡಿದ ಮಹಾಪಾಪಿ ನೀನು ನನ್ನ ಮನೆಗೆ ಏಕೆ ಬಂದೆವು? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇವತ್ತೇ ನಿನ್ನ ಕೊನೆ ದಿನ. ಬಿಡೋರನ್ನು, ಅವ್ರಿಗೇನು ಮಾಡಬೇಡ. ಅವರನ್ನು ಬದುಕಲು ಬಿಡು. ಬದುಕು ನಿನ್ನನ್ನು ಪ್ರೀತಿಸುತ್ತದೆ.
ತಪ್ಪು ಮಾಡುವುದು ಸಹಜ. ಆದರೆ ಅವರನ್ನು ನಾವು ಕ್ಷಮಿಸಬೇಕು. ಅವನಿಗೀಗ ಅವನ ತಪ್ಪಿನ ಅರಿವಾಗಿದೆ. ದೇವರೇ ಅವನನ್ನು ಕ್ಷಮಿಸಿದ್ದಾನೆ. ತಪ್ಪಾಯ್ತು ವಿನಯ್, ನನ್ನನ್ನು ಕ್ಷಮಿಸಿ ಬಿಡಿ. ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೇನೆ. ಚಿಚಿ, ನಿನ್ನ ಮಾತನ್ನ ಕೇಳಿ ಇಂದಿನ ಈ ಪರಿಸ್ಥಿತಿಗೆ ನೀನೇ ಕಾರಣನಾದೆ. ನಿನ್ನ ಮಾತನ್ನ ಕೇಳಿ ನನ್ನ ಹೆಂಡತಿಗೆ ಮೋಸ ಮಾಡಿದೆ. ನಿನ್ನ ಮಾತನ್ನ ಕೇಳಿ ನಾವು ದೂರ ದೂರ ಆದೆವು. ನೋಡು ವಿನಯ್, ನೋಡು ನನ್ನ ತಂಗಿಯನ್ನು. ಹೊಟ್ಟೆ ಹಸ್ತಿದೆಯೇನಮ್ಮ? ನೋಡಿ ನೋಡಿ ನನ್ನ ತಂಗಿಯನ್ನು. ಎಲ್ಲವನ್ನೂ ಮರೆತು ಬಿಡು. ಎನ್ನಾದರೂ ಚೆನ್ನಾಗಿ ಬದುಕು. ಸರಿ ಸರಿ, ಎಲ್ಲರೂ ಸುಮ್ಮನಾಗಿ. ಆಗಿದ್ದು ಆಗಿ ಹೋಗಿದೆ. ಇಂದು ಒಡಹುಟ್ಟಿದವರ ದಿನ. ಎಲ್ಲ ಮರೆತು ಒಂದಾಗಿ ಬಾಳೋಣ. ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋಣ. ಅತ್ತಿಗೆ, ವಿಷಕಂಠನಿಗೆ ರಾಖಿ ಕಟ್ಟಿವ್ರಿ. ವಿಷಕಂಠ, ಇವಳು ನಿನಗೆ ತಂಗಿ, ನೀನು ಅವಳ ಕೈಯಿಂದ ರಾಖಿ ಕಟ್ಟಿಸಿಕೋ. ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿ ಯಾರನ್ನು ಕಾಣದು. ಇಂದು ಆ ದೇವರು ನನಗಾಗಿಯೇ ತಂಗಿಯನ್ನು ಕಳಿಸಿಕೊಟ್ಟಿದ್ದಾರೆ. ಇಂದಿನಿಂದ ಇವಳು ನನಗೆ ಒಡ ಹುಟ್ಟಿದವಳು. ನನಗೂ ಧರ್ಮ ದಕ್ಕಿತು, ಕರ್ಮ ಕಕ್ಕಿತು. ಕರ್ಮಗಾರಿಯಾದೆ. ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ಏನಾಗಿದೆ? ಅಣ್ಣ, ಇವತ್ತು ರಾಖಿ ಹಬ್ಬದ. ಹೌದಮ್ಮ, ರಾಖಿ ಕಟ್ಟಿದ್ದ. ಅಯ್ಯೋ, ನನ್ಗೇನು ನೆನಪೇ ಆಗ್ತಾ ಇಲ್ಲ. ಅತ್ತಿಗೆ, ಈಗ ತಾನೇ ನೀವು ಅಣ್ಣನವರಿಗೆ ಹಾಗೂ ವಿಷಕಂಠನಿಗೆ ರಾಖಿ ಕಟ್ಟಿದಿರಿ. ನಿಮಗೆ ಯಾವ ತೊಂದರೆಯೂ ಆಗಿಲ್ಲ.
ಎಲ್ಲರೂ ಈ ಚೆನ್ನಾಗಿದ್ದೇವಮ್ಮ. ಹೌದು, ಎಲ್ಲರೂ ಚೆನ್ನಾಗಿದ್ದೇವೆ. ಇಲ್ಲಿ ಯಾರಿಗೆ ಏನಾಗಿಲ್ಲ ನೋಡು, ಎಲ್ಲವೂ ಸರಿ ಇದೆ. ಹೌದು, ನಂಗೆಲ್ಲ ತಿಳಿತಾ ಇದೆ, ನಂಗೆಲ್ಲ ಜ್ಞಾಪಕ ಆಗ್ತಾ ಇದೆ. ಅಣ್ಣ, ನಾನ್ ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಬಿಟ್ನಲ್ಲ, ನೀವೆಲ್ಲರೂ ಸಹಿಸ್ಕೊಂಡ್ರಿ. ಮಗು, ನನ್ ಪಾಪು ಸತ್ತದ್ಮೇಲೆ ಅವನು ಬೆಳೆದು ದೊಡ್ಡದಾದಂತೆ, ನನ್ನನ್ನು ಕರೆದಂತೆ, ನಾನು ಅವನ ಜೊತೆ ಆಟ ಆಡ್ದಂತೆ ನನಗೆ ಅನಿಸ್ತಾ ಇತ್ತದ. ಅದೆಲ್ಲ ಭ್ರಮೆ ಅಲ್ವೇ ನನ್ ಭ್ರಮೆಲಿದ್ದು ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ. ಅಮ್ಮ ವಿರೋಧಿನಿ, ಇದೇನಿದು ಬಾಯಲ್ಲಿ ರಕ್ತ ಬರುತ್ತಿದೆಯಲ್ಲ? ಹಾಲನ್ನ ಯಾರು ಮುಟ್ಬೇಡಿ, ಯಾರು ಕುಡಿಬೇಡಿ. ಯಾಕಮ್ಮ, ಏನಾಯ್ತು? ಯಾಕೆ ಎತ್ತಿಗೆ ಏನಾಯ್ತು? ಅದನ್ನ ಅಲ್ಲಿ ನಿಂತಿದ್ದಾರಲ್ಲ ಅವ್ರನ್ನ ಕೇಳಿ. ವಿನೋದಿನಿ, ಏನಾಯ್ತು ಅವ್ರಿಗೆ? ಅದೇ ತಿಳಿತಿಲ್ಲ ತಾಯಿ, ಎಲ್ಲ ಓಯೋಮಯವಾಗಿದೆ. ಈ ಪಾಪಿ ವಿಷಕಂಠ ನಮ್ಮ ಮಾತು ಕೇಳಿ ಹಾಲಲ್ಲಿ ವಿಷ ಹಾಕಿದ್ದಾಳೆ. ಅದೇ ಆಡೋದನ್ನ ತಂಗಿ ಕುಡಿದು ಬಿಟ್ಟಿದ್ದಾರೆ. ಏನು ಮಾಡಿದೆ ನೀನು? ಇದರಲ್ಲಿ ನನ್ನದೇನು ತಪ್ಪಿಲ್ಲ ವರುಣ್. ವಿಷಕಂಠ ಹೇಳಿದಂತೆ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏ, ನೀನು ಹೆಣ್ಣಲ್ಲ, ಎಮ್ಮಾರಿ. ನಿನ್ನನ್ನು ಪ್ರೀತಿಸಿ ನಾನು ತಪ್ಪು ಮಾಡಿಬಿಟ್ಟೆ. ಬಿಟ್ಬಿಡೋಣ, ಅವರು ಮಾಡಿದ ಕರ್ಮವನ್ನ ಅವರೇ ಅನುಭವಿಸ್ತಾರೆ. ಬೇಡ, ಬಿಟ್ಬಿಡಪ್ಪ. ಅಣ್ಣ, ನೀನ್ ನನ್ಗಾಗಿ ನೀನು ಸರ್ವಸ್ವನ ತ್ಯಾಗ ಮಾಡಿದ್ರು ಇನ್ನು ನನ್ನ ಆತ್ಮಕ್ಕೆ ತೃಪ್ತಿ ಇಲ್ಲ ಅಣ್ಣ. ಅಣ್ಣ, ನಾನ್ ಚಿಕ್ಕವರಿದ್ದಾಗ ನನ್ನ ಸಮಾಧಾನ ಪಡಿಸೋದಕ್ಕೆ ಹಾಡು ಹೇಳ್ತಾ ಇದೆಯಲ್ಲ, ಆ ಹಾಡನ್ನ ಹೇಳೋಣ. ಕೊನೆಯದಾಗಿ ಆ ಹಾಡು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಅಮ್ಮ, ಯಾಕಮ್ಮ ಕೊನೆಯದಾಗೆಂದು ಹೇಳ್ತಿರು? ಆಡುತ್ತೇನಮ್ಮ, ಆಡುತ್ತೇನೆ. ಈ ಹಾಡು ನಮ್ಮಣ್ಣ ನನಗಾಗಿ, ನನ್ನ ಅಕ್ಕರಿಗಾಗಿ ಹಾಡ್ತಿದ್ದ. ಅಂದ್ರೆ ನೀವು ಈ ಫೋಟೋದಲ್ಲಿರೋರು ನೀವೇನಾ? ಹೌದಮ್ಮ, ಹೌದು. ಅಂದ್ರೆ ನೀನು ಅಣ್ಣ, ನಾನಣ್ಣ, ವಿದ್ಯಾ. ಅಣ್ಣ, ಯಾಕಣ್ಣ ನನ್ನಿಂದ ದೂರ ಹೋದೆ? ಯಾಕಣ್ಣ ನನ್ನಿಂದ ದೂರ ಹೋದೆ? ಇಲ್ಲಮ್ಮ, ಅಂದು ಜಾತ್ರೆಗೆ ನಾವೆಲ್ಲರೂ ಹೋದಾಗ ನೀನು ತಪ್ಪಿಸಿಕೊಂಡೆ. ನಿನ್ನನ್ನು ಎಷ್ಟು
ಎಷ್ಟು ಹುಡುಕಿದರೂ ಎಲ್ಲೂ ಸಿಗಲಿಲ್ಲವಮ್ಮ. ಕೊನೆಗೂ ಏನಾದ ಎಂದು ತಿಳಿಯಲಿಲ್ಲ. ನಿನ್ನನ್ನು ಹುಡುಕಲು ನಾನು ಸೋತು ಹೋದನಮ್ಮ, ಸೋತು ಹೋದೆ. ವಿನೋದಿನಿ, ನೀನು ನನಗೆ ಪದೇ ಪದೇ ಕೇಳ್ತಿದ್ದೆಯಲ್ಲ, ಯಾಕಣ್ಣ ಯೋಚಿಸುತ್ತಿರುವೆ ಎಂದು. ಇದೇ ಕಾರಣಕ್ಕೆ ನಾನು ಯೋಚಿಸುತ್ತಿದ್ದೇನಮ್ಮ. ನನ್ನ ಒಡ ಹುಟ್ಟಿದವಳು ನನ್ನ ನಿನ್ನ ತಂಗಿ ವಿದ್ಯಾ. ಆದರೆ ವನಜ ಎಂದು ಹೆಸರು ಬದಲಿಸಿಕೊಂಡಿದ್ದಾಳೆ. ಅಕ್ಕ, ನನ್ನ ತಪ್ಪನ್ನು ಕ್ಷಮಿಸ್ಬಿಡಕ್ಕ. ನನ್ನ ತಪ್ಪ ಕ್ಷಮಿಸ್ಬಿಡ. ಯಾರನ್ನು ಕ್ಷಮಿಸೋಷ್ಟು ದೊಡ್ಡದಲ್ಲ. ಇದು ಜಗನ್ನಾಟಕ ರಂಗ. ನಾವೆಲ್ಲ ಪಾತ್ರಧಾರಿಗಳಷ್ಟೇ, ಆದ್ರೆ ಇದಕ್ಕೆ ಸೂತ್ರಧಾರಿ ಅವನು ಆಡಿಸಿದಂತೆ ನಾವೆಲ್ಲ ಆಟ. ಅಣ್ಣ, ನಿನಗೇನಾಗ್ಬಾರ್ದಕ್ಕ. ಕೊನೆಗೂ ನಿನ್ನ ಆಸೆ ಏನಿರ್ತದ, ಇನ್ನು ತಂಗಿ ನಿನ್ನ ಕೈ ಬಿಟ್ಟು ಹೋಗ್ತಾ ಇದ್ರು. ಆ ದೇವರು ಈ ನಿನ್ನ ತಂಗಿನ ನಿನ್ನ ಹತ್ರ ಮಾಡ್ಬಿಟ್ಟ. ಬನ್ರಿ ಹೀಗೆ. ಕತ್ತಲೆ ಆದ ಇವಳ ಬಾಳಲ್ಲಿ ನೀವು ಬೆಳಕನ್ನು ಕೊಡ್ಬೇಕು. ಅವಳ ಜೀವನದಲ್ಲಿ ಕತ್ತೆಲ್ಲ ಹೋಗ್ಲಾಡಿಸಿ ಸೂರ್ಯನಂತೆ ಅವಳ ಜೀವನಕ್ಕೆ ನೀವು ಮತ್ತೆ ಬೆಳಕು ಕೊಡ್ಬೇಕು. ನೋಡಿ, ನಾನಿಷ್ಟು ದಿವಸನೇ ಮಾತ್ರ ಏನು ಕೇಳಿಲ್ಲ, ಆದ್ರೆ ಕೊನೆಯದಾಗಿ ಒಂದೇ ಒಂದು ಮಾತು ಕೇಳ್ತಾ ಇದೀನಿ. ನಡೆಸ್ಕೊತೀರಾ? ಅಕ್ಕ ಬೇಡ ಅಕ್ಕ. ತಂಗಿಗೆ ಈ ಮಾಂಗಲ್ಯವನ್ನ ಕಟ್ಟಿ ನನ್ನ ಕೊನೆ ಆಸೆ. ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ನಾನು ಬಂದ ಕೆಲಸ ಮುಗಿತ್ತು, ನಾನು ಹೋಗೋ ಸಮಯವೂ ಆಯ್ತು. ದಯವಿಟ್ಟು ಸಾಧ್ಯವಾದ್ರೆ ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಒಂದು ಕಡೆ ಕೊಟ್ಟೆ ಅಂತ ಸಂಭ್ರಮ ಪಡಲು, ಇನ್ನೊಂದು ಕಡೆ ಕಿತ್ತುಕೊಂಡ ಅಂತ ದುಃಖಿಸಲು. ತಂಗಿ, ಏನಾಯ್ತಮ್ಮ ನಿನ್ನ ಜೀವನ? ಶಿಕ್ಷೆ ಕೊಡಬೇಕಂತ ನಿನ್ನ ಇಚ್ಛೆ ಆಗಿದ್ದರೆ
ಯಾಕೆ ಕೊಡಲಿಲ್ಲ? ನತದೃಷ್ಟನಮ್ಮ ಈ ನಿನ್ನಣ್ಣ, ನತದೃಷ್ಟ. ಇರುವ ತನಕ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡೆ. ಬದುಕು ಬಂಗಾರವಾಗಿ ತಂದುಕೊಂಡಿದ್ದೆ. ಆದರೆ ಅದು ನೆರವೇರಲಿಲ್ಲ. ಇಂದು ನಾನು ಮಾಡಬೇಕಾದ ಕಾರ್ಯ ಮಾಡುತ್ತೇನೆ. ಅಮ್ಮ, ಒಡ ಹುಟ್ಟಿದವರಾಗಿ ಭೂಮಿಗೆ ಬಂದೆವು. ಆದರೆ ಇಂದು ನೀನು ಈ ಭೂಮಿಯನ್ನೇ ತೊರೆದು ಬಿಟ್ಟರು. ಈ ಭೂಮಿಯ ಮೇಲೆ ಋಣವಿದ್ದಷ್ಟು ಬದುಕು. ಅಮ್ಮ, ನಿಮ್ಮಕ್ಕ ನಿನಗೆ ಬಾಳಲು ಅವಕಾಶ ಮಾಡಿಕೊಟ್ಟಿದ್ದಾಳೆ. ಬದುಕಮ್ಮ, ಚೆನ್ನಾಗಿ ಬದುಕು. ಅಮ್ಮ ವನಜ, ನಮ್ಮ ನಡೆಯಲ್ಲಿ ವ್ಯತ್ಯಾಸವಾದರೆ ಮುಂದಿನ ಪೀಳಿಗೆ ದಾರಿ ತಪ್ಪುತ್ತದೆ. ನುಡಿಯಲ್ಲಿ ವ್ಯತ್ಯಾಸವಾದರೆ ಸಂಬಂಧಗಳು ಕೆಡುತ್ತವೆ. ನೋಟದಲ್ಲಿ ವ್ಯತ್ಯಾಸವಾದರೆ ಮನಸ್ಸು ಕೆಡುತ್ತದೆ. ಇವೆಲ್ಲವನ್ನು ಅರಿತು ನೀನು ಚೆನ್ನಾಗಿ ಬದುಕಮ್ಮ, ಚೆನ್ನಾಗಿ ಬದುಕು. ಈ ಒಡ ಹುಟ್ಟಿದವರ ಹೆಸರು ಉಳಿಸುತ್ತಾಯಿ. ಒಡ ಹುಟ್ಟಿದವರ ಹೆಸರು ತಂಗಿ. ಈ ಎಲ್ಲ ಜನ್ಮದಲ್ಲೂ ನನ್ನ ತಂಗಿಯಾಗೂ ಬಾಳು ನೀ.
ವೇದಾಂತ ಮಾವನವರು ಇರಲಿಲ್ಲ. Thank you.